ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕ್ರಿಕ್ ಪೀಡಿಯಾ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಮ್ಯಾಚ್ ಆಫ್ RCPL ಆಕ್ಷನ್ ಸೀಸನ್ 2. ಸ್ಕೋರ್ ನೋಡಿ ನೀವು ಆಶ್ಚರ್ಯ ಪಡಬೇಡಿ. ಇದೆ ಕರೆಂಟ್ ಮ್ಯಾಚ್ ಸ್ಕೋರ್. ಇದು 294-7 ಬ್ಯಾಂಗ್ಳೂರ್ ರಾಕೆಟ್ಸ್ RCB ಹಾಗೂ ಜೋಸ್ ಬಟ್ಲರ್ ಅವರ ಇಂಡಿವಿಜುವಲ್ ಸ್ಕೋರ್ ನೋಡಿ 142 ಆಫ್ 55 ಡೆಲಿವರೀಸ್. ಓ ಮೈ ಗಾಡ್. ಸೊ 150ಗೆ ಜಸ್ಟ್ 8 ರನ್ಸ್ ಬಾಕಿದೆ. ಅವ್ರು ಕಂಪ್ಲೀಟ್ ಮಾಡ್ತಾರಲ್ಲೋ ನೋಡೋಣ. ಹಾಗೂ 19 ಓವರ್ಸ್ ಕಂಪ್ಲೀಟ್ ಆಗಿದೆ. ಇನ್ನು 1 ಓವರ್ ಬಾಕಿ ಇದೆ ನೋಡೋಣ. ವಿರಾಟ್ ಕೊಹ್ಲಿ ಅವರು ಕೂಡ ಫಾರ್ಮುಲಾ ಅಂತ ಲಾಸ್ಟ್ 2 ಮ್ಯಾಚಲ್ಲಿ, ಈ ಮ್ಯಾಚಲ್ಲಿ ಒಳ್ಳೆ ಧಮಾಕೆದಾರ್ ಕಮ್ ಬ್ಯಾಕ್ ಮಾಡಿದ್ದಾನೆ ಅಂತ ಹೇಳ್ಬೋದು. 56 ಆಫ್ 20. AB de Villiers ಒಂದು ಕ್ವಿಕ್ ಕ್ಯಾಮಿಯೋ ಆಫ್ 35 ಆಫ್ 13 ಒಂದು ಹೊಡೆದು ಡಿಪಾರ್ಚರ್ ಆಗಿದ್ದಾರೆ. ಕರೆಂಟ್ ರನ್ ರೇಟ್ 15.24 ಇದೆ. ಸೊ ಬನ್ನಿ ಗೇಮ್ನ ರೆಸ್ಯೂಮ್ ಮಾಡೋಣ. ಸೊ ಇದು ಕೊನೆ ಓವರ್. ಉಮೇಶ್ ಯಾದವ್ ಅವರು ಸ್ಟ್ರೈಕಲ್ಲಿದ್ದಾರೆ. ಸೊ ಮಿಸ್ ಆಗಿದೆ. ಓನ್ಲಿ 4 ಬಾಲ್ಸ್ ಇದೆ. 300 ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಉಮೇಶ್ ಯಾದವ್ ಸ್ಟ್ರೈಕರ್ ಇದ್ದಾರೆ. ನೋ ನೋ ನೋ. ಸೊ ಬ್ಯಾಕ್ ಫುಟ್ ಹಾಕುವ ಪ್ರಯತ್ನದಲ್ಲಿದೆ ಈಗ. ಸೊ ಸಿಂಗಲ್ ಸಾಕು. ಜೋಸ್ ದ ಬಾಸ್ ಸ್ಟ್ರೈಕಾಗಿ ಬಂದಿದ್ದಾರೆ. ಟೀಮ್ನವರೆಲ್ಲ ಕಾತುರದಿಂದ ಕಾದು ನೋಡ್ತಾ ಇದ್ದಾರೆ ಮ್ಯಾಚ್ ಏನಾಗ್ಬೋದು ಅಂತ. ಡೋಂಟ್ ಮಿಸ್ ಇಟ್. ಜೋಸ್ ಬಟ್ಲರ್ ಅವರು ಸ್ಟ್ರೈಕಲ್ಲಿದ್ದಾರೆ. ನೋ, ಮಿಸ್ ಆಗಿದೆ. ಓಕೆ, 2 ಬಾಲ್ಸ್ ಇದೆ. ಕಷ್ಟ. 192 200 ಕಂಪ್ಲೀಟ್ ಮಾಡೋಕ್ಕೆ. 2 ರನ್ಸ್ ಅಂತೂ ಬರ್ತಾರೆ ಪಕ್ಕ ಪಕ್ಕ ಪಕ್ಕ. ಸೊ ಪ್ಯಾಟ್ ಕಮಿನ್ಸ್ ಅವರು ಒಳ್ಳೆ ಡೆತ್ ಬೌಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜಾಸ್ತಿ ರನ್ಸ್ ಕನ್ಸಿಡರ್ ಮಾಡಲಿ. ಜಸ್ಟ್ 3 ರನ್ಸ್ ಆಫ್ ದಿಸ್ ಫೈನಲ್ ಓವರ್. ಮತ್ತು ಬೌಲಿಂಗ್ ಸ್ವಲ್ಪ ಕಷ್ಟ ಇರೋ ಥರ ಕಾಣ್ತಾ ಇದೆ. ಯುನೀಕ್ ಶಾಟ್ ಹೊಡೆಯೋ ಪ್ರಯತ್ನ. ಸೊ ದ್ಯಾಟ್ಸ್ ಇಟ್. ಬಟ್ಲರ್ ಅವರು 144, 293 ಫಾರ್ 7. ವಿರಾಟ್ ಕೊಹ್ಲಿ ಅವರು 56. ಅದ್ಭುತವಾದ ಸ್ಟಾರ್ಟ್ ಸಿಕ್ಕಿದೆ. ಆ್ಯಕ್ಚುಲಿ ಈಗ ನಿಜವಾದ ಗೇಮ್ ಶುರುವಾಗೋದು. ಬಟ್ಲರ್ ಅವರು 144 ನಾಟ್ ಔಟ್. ಸ್ಯಾಡ್ಲಿ 150 ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ನೋಡೋಣ. ಸೊ ನಾವು ಬೌಲಿಂಗ್ ಮಾಡೋಣ ಬನ್ನಿ. ಫ್ಯಾಫ್ ಡು ಪ್ಲೆಸಿ ಅವ್ರನ್ನ ಸ್ಟಾರ್ಟ್ ಮಾಡಿದ್ದೆ. ಯಾಕೆಂದರೆ ನಮ್ಮ ಹತ್ರ ಎಕ್ಸ್ಟ್ರಾ ಬೌಲರ್ ಇಲ್ಲ, ಕೆರೋನ್ ಪೊಲಾರ್ಡ್ ಅಂತಹ. ಸೊ ಒಂದು ರಿಸ್ಕಿ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ವೆಲ್ಕಮ್ ಟು ರನ್ ಚೇಸ್. ತುಂಬ ಥ್ರಿಲ್ಲಿಂಗ್ ಆಗುವ ಸಾಧ್ಯತೆ ಇದೆ. ತುಂಬ ಹೈ ಸ್ಕೋರ್. ಅದನ್ನು ಡಿಫೆಂಡ್ ಮಾಡಬೇಕು ನಾವು. ಡಿಫೆಂಡಿಂಗಲ್ಲಿ ನಮ್ಮ ರೆಕಾರ್ಡ್ ತುಂಬಾ ಅಂದರೆ ತುಂಬ ಖರಾಬಾಗಿದೆ. ಎವಿನ್ ಲೂಯಿಸ್ ಹಾಗೂ ಕ್ವಿಂಟನ್ ಡಿಕಾಕ್ ಬಂದಿದ್ದಾರೆ ಓಪನಿಂಗ್ ಬ್ಯಾಟಿಂಗಿಗೆ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಅದ್ಭುತವಾದ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಚೇಸ್. ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ. ಆ್ಯಸ್ ಐ ಸೆಡ್, ಬಾಲ್ ಬಂದಿಂದ ಅವರು ಫೈರ್ ಪರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ದ್ಯಾಟ್ಸ್ ಗಾನ್ ಫಾರ್ 4. ಜಸ್ಟ್ ಎಡ್ಜ್ ಆಗಿ ಕೀಪರಿಂದ ಮಿಸ್ ಆಗಿದೆ. ದ್ಯಾಟ್ ವುಡ್ ಹ್ಯಾವ್ ಬಿನ್ ವಿಕೆಟ್. ಫ್ಯಾಫ್ ಡು ಪ್ಲೆಸಿ ಅವರು ಬ್ಯಾಟಿಂಗಲ್ಲಿ ಏನು ಚೆನ್ನಾಗಿ ಮಾಡಿಲ್ಲ. ಬೌಲಿಂಗಲ್ಲಿ ಒಂದು ಪ್ರದರ್ಶನ ಕೊಡ್ತಾರಾ ನೋಡೋಣ. ಡಾಟ್ ಬಾಲ್. ಜಸ್ಟ್ ಏನಾಗುತ್ತೆ ನೋಡೋಣ. ದ್ಯಾಟ್ಸ್ ವೆರಿ ವೆಲ್ ಬೌಲ್ಡ್. ಇವ್ರನ್ನ ಇನ್ನೊಂದು ಓವರ್ಗೆ ಯೂಸ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಹೇಳೋಕ್ಕಾಗಲ್ಲ. ಈ ಓವರ್ ಚೆನ್ನಾಗಿ ಮಾಡಿ ಮತ್ತೊಂದು ಓವರ್ ತುಂಬ ಹೊಡ್ಸ್ಕೊಳ್ಬೋದು ಇವರು. ಸ್ಟ್ರೈಟ್ ಟು ದ ಮ್ಯಾನ್. ನೆಕ್ಸ್ಟ್ ಓವರ್ ವಿರಾಟ್ ಕೊಹ್ಲಿ ಅವರನ್ನು ಹಾಕುವ. ನೋಡೋಣ ಏನಾಗುತ್ತೆ ಅಂತ. ಸೊ ಡಾಟ್ ಬಾಲ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ.
ಇಂಟರ್ನೆಟ್ ಆಫ್ ಮಾಡಿದ್ರು ಆ್ಯಡ್ ಕೂಡ ಬರ್ತಾ ಇದೆ ಇಲ್ಲಿ, ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ. ರೈಟ್ ಆರ್ಮ್ ಮೀಡಿಯಂ ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ. ಬ್ಯಾಟಿಂಗಲ್ಲಿ ಒಂದು ಅದ್ಭುತವಾದ ಪ್ರದರ್ಶನ ನೀಡಿದರು. ವಾಟ್ ಅಬೌಟ್ ಬೌಲಿಂಗ್? ಬನ್ನಿ ನೋಡೋಣ. ನೋ ಮಿಸ್ ಆಗಿದೆ, ಹೋಗುವ ಚಾನ್ಸಸ್ ಇದೆ. That's gone for 6. ಪಾರ್ಟ್ ಟೈಮ್ ಬೌಲರ್ಸ್ನ ಫಸ್ಟ್ ಎರಡು ಒಂದು ಒಳ್ಳೆ ಪವರ್ ಪ್ಲೇ ಒಳ್ಳೆ ಮಾಡ್ಬೋದು ಅನ್ನೋ ಭರವಸೆಯಲ್ಲಿ ಮಾಡಿದೆ, ಆದರೆ ಆ ಭರವಸೆ ಇಲ್ಲಿ ಸಾಯೋ ಹಾಗೆ ಕಾಣ್ತಾ ಇದೆ. ಎವಿನ್ ಲಿವಿಸ್ ಆಫ್ ಟು ಅ ಗುಡ್ ಸ್ಟಾರ್ಟ್. ಮತ್ತೊಂದು 4, ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಪ್ರೆಷರ್ ಆನ್ ದಿ ಬೌಲರ್ ನಾವು, ಪ್ರೆಷರ್ ಆನ್ ದಿ ಬೌಲರ್ ನಾವು ಅಂತಲೇ ಹೇಳ್ಬೋದು. ಜಸ್ಟ್ ಏನಾಗುತ್ತೆ ನೋಡೋಣ. ನೋ 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 ವಿರಾಟ್ ಕೊಹ್ಲಿ ಅವರು ಬ್ಯಾಡ್ ಚಾಯ್ಸ್ ಅಂತಲೇ ಹೇಳ್ಬೋದು. 273 runs required from 111 balls. ನೋ, ಮತ್ತೊಂದು ಸರಿ ಮಿಸ್ ಆಗಿದೆ, ಮತ್ತೊಂದು ಸರಿ ಹೋಗೋ ಸಾಧ್ಯತೆ ಇದೆ. ಎವಿನ್ ಲೂಯಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಫ್ರಮ್ ಎವಿನ್ ಲೂಯಿಸ್. ಸೊ ಎಕ್ಸ್ಪೆಕ್ಟ್ ಮಾಡಿದ್ದೆ ವಿರಾಟ್ ಕೊಹ್ಲಿ ಅವ್ರದ್ದಾದರೆ ಹೀಗಾಗ್ಬೋದಿತ್ತು ಅಂತ, ಆದರೆ ಇದು ಪರ್ಫೆಕ್ಟ್ ಬಾಲ್ ಆಗಿದೆಯಾ, ಏನಾಗುತ್ತೆ ನೋಡೋಣ. ದ್ಯಾಟ್ಸ್ ಎ ಸಿಂಗಲ್. ಸೊ ಪೊಲಾರ್ಡ್ ಹಾಗೂ ಕೃನಾಲ್ ಕೀ ಪ್ಲೇಯರ್ಸ್ ಈ ಮ್ಯಾಚಲ್ಲಿ ಅನ್ಅವೈಲಬಲ್ ಆಗಿದ್ದಾರೆ. ಸೊ ಅವರ ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ, ಆ್ಯಸ್ ಐ ಸೆಡ್ ಮಿಸ್ ಟೈಮ್ ಆಗಿದೆ. ಈ ಬ್ರೈಟ್ನೆಸ್ ಕಮ್ಮಿ ಆಗ್ತಿದೆ ಇಲ್ಲಿ. ಫ್ಯಾಫ್ ಫಸ್ಟ್ ಓವರ್ ಚೆನ್ನಾಗಿ ಮಾಡಿದ್ರು ಅಂತ ಭರವಸೆಯಲ್ಲಿ ಸೆಕೆಂಡ್ ಓವರ್ನ ಕೊಡ್ತಾ ಇದ್ದೀನಿ, ಏನು ಮಾಡ್ತಾರೆ ನೋಡೋಣ. ಎವಿನ್ ಲಿವಿಸ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಮೈ ಗಾಡ್, ಮತ್ತೊಂದು ಹೋಗ್ಬೋದು, ಇಲ್ಲ. ಸ್ಟ್ರೈಟ್ ಟು ದ ಫೀಲ್ಡರ್. ಒಳ್ಳೆ ಬೌಲಿಂಗ್ ಮಾಡ್ತಾರೆ ಎಕನಾಮಿಕಲಿ ಫ್ಯಾಫ್ ಡು ಪ್ಲೆಸಿ ಅವರು. ಇನ್ನೂ 2 ಬಾಲ್ ಆದದಷ್ಟೇ, ಇನ್ನು ಹೇಳೋಕ್ಕಾಗಲ್ಲ. ಯಾವುದೇ ಕ್ಷಣದಲ್ಲಿ ಕೂಡ ಅವರು ಡೇಂಜರಸ್ ಆಗಿ ಆಡ್ಬೋದು. ಎವಿನ್ ಲೂಯಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ನೋ ರನ್. 3 ಕಂಟಿನ್ಯೂಸ್ ಡಾಟ್ ಬಾಲ್. ಓಹ್ ಶಿಟ್, ಲೈನ್ ಮಿಸ್ ಆಗಿ ಕಾಣ್ತಾ ಇದೆ. Oh, that's dot ball. 4 continuous dot ball by Faf du Plessis. ಯೂಶ್ವಲಿ ಅವರು ನಿಜ ಕ್ರಿಕೆಟಲ್ಲಿ ಬಾಲ್ ಮಾಡಲ್ಲ, ಆದರೆ ಇಲ್ಲಿ ತುಂಬ ಒಳ್ಳೆ ಪಾರ್ಟ್ ಟೈಮ್ ಬೌಲರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಬ್ಯಾಟಿಂಗಿನಷ್ಟೇನು ಪರ್ಫಾರ್ಮೆನ್ಸ್ ಕೊಡಲಿಲ್ಲ, ಬೌಲಿಂಗಲ್ಲಿ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ ಟೀಮಿಗೆ ಬೌಲಿಂಗಲ್ಲಿ. ಬಟ್ ವಿರಾಟ್ ಕೊಹ್ಲಿಯಿಂದಾಗಿ ನೋಡಿ ಮತ್ತೊಂದು ಡಾಟ್ ಬಾಲ್, ಓನ್ಲಿ 1 run ಫ್ರಮ್ ಇಟ್. ವಾಟ್ ಎನ್ ಓವರ್ ಆ್ಯಂಡ್ ವಾಟ್ ಅ ಬೌಲರ್ ಫ್ಯಾಫ್ ಡು ಪ್ಲೆಸಿ. ಸೊ ಉಮೇಶ್ ಯಾದವನ್ನ ಟ್ರೈ ಮಾಡೋಣ. ಉಮೇಶ್ ಯಾದವ್ ಇಂಟು ದಿ ಅಟ್ಯಾಕ್. ಪರ್ಫೆಕ್ಟ್ ಬಾಲಿಗೆ ಬಿದ್ದಾಗಿದೆ. ಎವಿನ್ ಲೂಯಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ಉಮೇಶ್ ಯಾದವ್ ಬಾಲ್ ಹಾಕ್ತಿದ್ದಾರೆ, ಗ್ಯಾಪಲ್ಲಿ ಹೊಡೆದಿದ್ದಾರೆ, ಡಬಲ್ ರನ್ ಬರ್ತಾರೆ. ಯಾರ್ಕರ್ ಹಾಕುವ ಈಗ, ಸ್ಟ್ರೈಟ್ ಯಾರ್ಕರ್ ಹಾಕುವ ಪ್ರಯತ್ನ. ಪರ್ಫೆಕ್ಟ್ ಬಾಲಿಗೆ ಕೂಡ ಬಿದ್ದಿದೆ, ಏನಾಗುತ್ತೆ ನೋಡೋಣ. ಎವಿನ್ ಲೂಯಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ದ್ಯಾಟ್ಸ್ ಗಾನ್ ಫಾರ್ 6. ಪರ್ಫೆಕ್ಟ್ ಬಾಲಿಗೆ ಕೂಡ ಇವ್ರು ಹೊಡಿತಿದ್ದಾರೆ.
ಈಗ ಎವಿನ್ ಲೂಯಿಸ್ ಅವರ ವಿಕೆಟ್ ಬೇಕು, ಬ್ಯಾಡ್ಲಿ, ವೆರಿ ಬ್ಯಾಡ್ಲಿ. ಕರೆಕ್ಟಾಗಿ ಟೈಮ್ ಮಾಡಲಿಲ್ಲ. ಯಾರ್ಕರ್ ಅಂತೂ ಈ ಸ್ಟೇಜಲ್ಲಿ ಹಾಕಲೇಬಾರ್ದು, ಎಸ್ಪೆಷಲಿ ವೆನ್ ದೇ ಆರ್ ಚೇಸಿಂಗ್ ವೆರಿ ಹೈ ಟೋಟಲ್. ಯಾರ್ಕರ್ ಅಂತೂ ಟ್ರೈ ಮಾಡಲೇಬಾರ್ದು ಅಂತ ಈಗ ಗೊತ್ತಾಯಿತು. ಸೊ ಹೊಸ ವಿಷಯ ಕಲಿಯೋಕ್ಕೆ ಸಿಗುತ್ತೆ. ಕಲಿತಷ್ಟು ಒಳ್ಳೆ ಪ್ರೋ ಆಗ್ತೀವಿ ನಾವು. ಎವಿನ್ ಲೂಯಿಸ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಪರ್ಫೆಕ್ಟ್ ಬಾಲ್ ಮಿಸ್ ಆಗಿದೆ, ನೋ ರನ್. ಈ ಸರಿ ಸ್ವಿಂಗ್ ಹಾಕೋ ಪ್ರಯತ್ನ, ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಎವಿನ್ ಲೂಯಿಸ್ ಅವ್ರು ಸ್ಟ್ರೈಕಲ್ಲಿದ್ದಾರೆ, ಏನಾಗುತ್ತೆ ನೋಡೋಣ. ದ್ಯಾಟ್ಸ್ ವೆರಿ ವೆಲ್ ಬೋಲ್ಡ್ ಬೈ ಉಮೇಶ್ ಯಾದವ್. 1 ಓವರಿಗೆ 10 ರನ್ಸ್ ಕನ್ಸಿಡರ್ ಮಾಡಿದ್ದಾರೆ. ಆ್ಯಂಡ್ ಬೇರೆ ಬೌಲರ್ಸೇ ಇಲ್ಲ ನಮ್ಮ ಹತ್ರ ಈಗ ಸದ್ಯಕ್ಕೆ. ಮೊಹಮ್ಮದ್ ಶಮಿ ಆರ್ ಫ್ಯಾಬ್ ಡುಪ್ಲೆಸಿ ಅಂತ ಗೊತ್ತಾಗ್ತಿಲ್ವಲ್ಲ ಈಗ. ಶಮಿ ಅವ್ರು ಬಂದಿದ್ದಾರೆ ಇನ್ ಟು ದಿ ಅಟ್ಯಾಕ್. ರಿವರ್ಸ್ ಸ್ವಿಂಗ್ ಹಾಕುವ. ಪರ್ಫೆಕ್ಟ್ ಬಾಲ್ ಜಸ್ಟ್ ಮಿಸ್ ಆಗಿದೆ. ಕ್ವಿಂಟನ್ ಡಿಕಾಕ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಮೊಹಮ್ಮದ್ ಶಮಿ ಫಸ್ಟ್ ಬಾಲ್, ದ್ಯಾಟ್ಸ್ ಗಾನ್ ಫಾರ್ 4. ಮತ್ತೊಂದು ಹೋಗೋ ಸಾಧ್ಯತೆ ಇದೆ ಇಲ್ಲಿ. ಮೊಹಮ್ಮದ್ ಶಮಿ ಟಾಪ್ ಕ್ಲಾಸ್ ಬೌಲರೇ. ಫಸ್ಟ್ ಬಾಲ್ 4 ಹೊಡ್ಸ್ಕೊಂಡಿದ್ದಾರೆ. ಸೆಕೆಂಡ್ ಬಾಲ್ ಒಳ್ಳೆ ಕಮ್ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನಾಗುತ್ತೆ ನೋಡೋಣ. ಮೊಹಮ್ಮದ್ ಶಮಿ ಅವ್ರು ಬಾಲ್ ಹಾಕ್ತಿದ್ದಾರೆ. ದ್ಯಾಟ್ಸ್ ವೆರಿ ವೆಲ್ ಬೋಲ್ಡ್. ಒಳ್ಳೆ ಬ್ಯಾಕ್ ಫುಟ್ ಡಿಫೆನ್ಸ್ ಎವಿನ್ ಲೂಯಿಸ್ ಅವರು. ಕ್ವಿಂಟನ್ ಡಿಕಾಕ್ ಅವರು ಏನು ಫೈರೇ ಮಾಡೋಕ್ಕೆ ಕಾಣ್ತಿಲ್ಲ. ಎವಿನ್ ಲೂಯಿಸ್ ಅವರು ಚಾರ್ಜ್ ತೊಗೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಪರ್ಫೆಕ್ಟ್ ಬಾಲ್ ಮೊಹಮ್ಮದ್ ಶಮಿ ಅವ್ರದ್ದು. ಒಳ್ಳೆ ಕಮ್ ಬ್ಯಾಕ್. ಫಸ್ಟ್ ಬಾಲ್ 4 ಹೊಡ್ಸ್ಕೊಂಡ್ರು. ಸೆಕೆಂಡ್, ಥರ್ಡ್, ಫೋರ್ತ್ ಒಳ್ಳೆ ಕಮ್ ಬ್ಯಾಕ್ ನೀಡಿದ್ದಾರೆ ಮೊಹಮ್ಮದ್ ಶಮಿ. ವೈಡ್ ಹೋಗೋ ಸಾಧ್ಯತೆ ಇದೆ, ಇಲ್ಲ. ಡಾಟ್ ಬಾಲ್. ಸೊ ಈಗ ಏನಾಗುತ್ತೆ ನೋಡೋಣ. ಎವಿನ್ ಲೂಯಿಸ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಮೊಹಮ್ಮದ್ ಶಮಿ ಅವರ ಲಾಸ್ಟ್ ಕೊನೆಯ ಬಾಲ್ ಆಫ್ ದಿ ಓವರ್. ಗ್ಯಾಪಲ್ಲಿ ಹೊಡ್ತಿದ್ದಾರೆ. ಸಿಂಗಲ್, ವೆರಿ ವೆಲ್ ಬೋಲ್ಡ್. 6 ರನ್ಸ್ ಆಫ್ ದಿ ಓವರ್. ಇಟ್ಸ್ 45 ಫಾರ್ ನೋ ವಿಕೆಟ್ ಆಫ್ಟರ್ 5 overs. ಡುಪ್ಲೆಸಿ ಅವ್ರು ಮತ್ತೆ ಬಂದಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಒಂದು ವಿಕೆಟ್ ಉರುಳಿಸುವ ಸಾಧ್ಯತೆ ಇದೆಯಾ, ಇಲ್ವಾ? ನೋ, ಮಿಸ್ ಆಗಿದೆ. ದೊಡ್ಡ ಹೊಡೆತಕ್ಕೆ ಹೋಗೋ ಸಾಧ್ಯತೆ ಇದೆ. ನೋ, ನನಗೆ ಆಶ್ಚರ್ಯ ಆಯಿತು ಮಾರೆ. ಇವರು ಡುಪ್ಲೆಸಿ ಅವರ ಬೌಲಿಂಗ್ ನೋಡಿ, ಇವ್ರನ್ನ ಫುಲ್ ಟೈಮ್ ಬೌಲರ್ ಆಗಿ ಮಾಡ್ಬೋದಲ್ಲ. ಗ್ರೀನ್ ಝೋನ್, ಪರ್ಫೆಕ್ಟ್ ಝೋನಿಗೆ ಬಂದಿದೆ. ಆ್ಯಂಡ್ ಪರ್ಫೆಕ್ಟ್ ಬಾಲ್ ಆಸ್ ವೆಲ್. ಪರ್ಫೆಕ್ಟ್ ಬಾಲ್. ಎವಿನ್ ಲೂಯಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ಪರ್ಫೆಕ್ಟ್ ಬಾಲಿಗೆ ಹೊಡ್ತಿದ್ದಾರೆ ಎವಿನ್ ಲೂಯಿಸ್ ಅವರು. ದ್ಯಾಟ್ಸ್ ಗಾನ್ ಫಾರ್ 4. ಸ್ವಲ್ಪ ಲೈನ್ ಚೇಂಜ್ ಮಾಡಬೇಕಾಗ್ತದೆ ಈಗ. ಎವಿನ್ ಲೂಯಿಸ್ ಆಲ್ರೆಡಿ 44. ಕ್ವಿಂಟನ್ ಡಿಕಾಕ್ ಅವರಿಗೆ ಸ್ಟ್ರೈಕ್ ಕೊಡೋಕ್ಕೆ ಬಿಡ್ತಿಲ್ಲ. 50 ಪಾರ್ಟ್ನರ್ಶಿಪ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆಫ್ 34 ಡೆಲಿವರೀಸ್. ದ್ಯಾಟ್ಸ್ ಸಮಥಿಂಗ್ ಅನ್ಬಿಲೀವಬಲ್. ನೋ ರನ್.
ಸ್ಪಿನ್ ಕೂಡ ಅಷ್ಟು ಇಲ್ಲ, ಆದರೂ ಕೂಡ ಇವರು ಇಷ್ಟು ಎಕನಾಮಿಕ್ ಆಗಿ ಹೇಗೆ ಬೌಲಿಂಗ್ ಮಾಡ್ಲಿಕ್ಕೆ ಸಾಧ್ಯ? ವೆರಿ ವೆಲ್ ಬೌಲ್ಡ್, 3 overs gone, 11 with have no loss. 6 ಓವರ್ಸ್ಗೆ 50 ಹೊಡೆದಿದ್ದಾರೆ. ಈಗ ಸ್ಪಿನ್ನರ್ಸ್ ಇಂಟು ದಿ ಅಟ್ಯಾಕ್ ತರುವ ಸಮಯ. ಡಿಫೆಂಡ್, ನೋ. ಕೃಣಾಲ್ ಪಾಂಡ್ಯ ಕೂಡ ಇಲ್ಲ. ಒಂದು ಸ್ಪಿನ್ನರ್, ಇದು ಕಮ್ಮಿ ಆಗಿದೆ. ಆದರೆ ಫಸ್ಟ್ ಬಾಲ್, ವಾಟ್ ಅ 6. ವೆಲ್ಕಮ್ ಯುಜ್ವೇಂದ್ರ ಚಹಲ್, ಒಂದು ವೆಲ್ಕಮ್ 6 ಹೊಡಿತಾರೆ. ಎವಿನ್ ಲೂಯಿಸ್ ಅವ್ರದ್ದು 50 ಕಂಪ್ಲೀಟ್ ಆಗಿದೆ ಆಲ್ರೆಡಿ. 5 6 ಹೊಡೆದಿದ್ದಾರೆ. ಮೈ ಗಾಡ್, 5 6 ಯಾವಾಗ ಹೊಡೆದ್ರು ನನಗೆ ಗೊತ್ತಾಗ್ತಿಲ್ಲ ಅಲ್ಲ. ಡ್ರಿಫ್ಟರ್ ಹಾಕಕ್ಕೆ ಏನು ಮಾಡ್ತಾರೆ ನೋಡೋಣ ಈಗ. ದೇ ಕಾಲಿಂಗ್ ಫಾರ್ 2 and they get it. ಎವಿನ್ ಲೂಯಿಸ್ ಅವರ ವಿಕೆಟ್ ಬೇಕೀಗ. ಎವಿನ್ ಲೂಯಿಸ್ ಆನ್ ಸ್ಟ್ರೈಕ್. ಆಫ್ ಟು ದ ಮಾರ್ಕ್. ಡಿಕಾಕ್ ಅವರು ಸ್ಟ್ರೈಕಲ್ಲಿದ್ದಾರೆ. Very well bowled. ಟಾಪ್ ಸ್ಪಿನ್ ಹಾಕೋ ಪ್ರಯತ್ನ. ದ್ಯಾಟ್ಸ್ ವೈಡ್. ಸೊ ಡ್ರಿಫ್ಟರ್ ಟಾಪ್ ಸ್ಪಿನ್ ಈ ರೇಂಜಲ್ಲಿ ಹಾಕ್ಲಿಕ್ಕಾಗಲಿ. ಏನಿದ್ರು ಗೂಗ್ಲಿ ಮಾತ್ರ ವರ್ಕ್ ಆಗುತ್ತೆ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಕ್ಯಾಚ್ ಇಸ್ ದ ಕಾಲ್, ಬಟ್ ಅಲ್ಲಿ ಯಾರೂ ಇಲ್ಲ ಫೀಲ್ಡರ್. 2 runs ಅಂತ ಬರ್ತಾರೆ ಪಕ್ಕ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಮತ್ತೊಮ್ಮೆ ಕ್ವಿಂಟನ್ ಡಿ ಕಾಕ್ ಅವರು ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಬ್ಯಾಕ್ ಫುಟ್ ಡಿಫೆನ್ಸ್. ಚಾವಲ್ ಅವರು 12 overs ಕನ್ಸಿಡರ್ ಮಾಡಿದ್ದಾರೆ 1 ಓವರಲ್ಲಿ. ಹರ್ಭಜನ್ ಸಿಂಗ್ ಇಂಟು ದಿ ಅಟ್ಯಾಕ್ ನಾವು. ಸೊ ಸ್ಪಿನ್ನರ್ಸ್ ಈಗ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ. ಎವಿನ್ ಲೂಯಿಸ್ ಆನ್ ಸ್ಟ್ರೈಕ್. ನೋ, ಐ ಥಿಂಕ್ ಅಟ್ಯಾಕಿಂಗ್ ಫೀಲ್ಡ್ ಇರಬೇಕು. ಅಟ್ಯಾಕಿಂಗ್ ಫೀಲ್ಡ್ ಇರಬೇಕು, ನಾರ್ಮಲ್ ಅಲ್ಲ. ಅಟ್ಯಾಕಿಂಗ್ ಒನ್ ಫೀಲ್ಡಿಂಗ್. ಆ್ಯಂಡ್ ವಾಟ್ ದೇ ಗೋನಾ ಡೂ ನೌ? ನೋ, ಮಿಸ್ ಆಯಿತು ಬಾಲ್. ದ್ಯಾಟ್ಸ್ ವೈ ಐ ಸೆಡ್ ಅಟ್ಯಾಕಿಂಗ್ ಇಟ್ಟರೆ ಪ್ರೆಷರ್ ಆಗ್ಬೋದು ಬ್ಯಾಟ್ಸ್ಮನ್ ಮೇಲೆ. ಓಹೋ, ದ್ಯಾಟ್ಸ್ ವೆರಿ ವೆಲ್ ಬೋಲ್ಡ್. ಸಿಕ್ಸರ್ ಹೊಡೆಯೋ ಪ್ರಯತ್ನ ಮಿಸ್ ಆಗಿದೆ. ಓಹೋ, ರಾಂಗ್ ಶಾಟ್ ಹೊಡೆಯೋಕ್ಕೆ ಹೋಗಿ ಅವರಿಗೆ ಹೊಡಿಲಿಕ್ಕೆ ಆಗ್ತಿಲ್ಲ ಬ್ಯಾಟ್ಸ್ಮನ್ಗೆ. ಆದರೆ ಈ ಟೈಮ್ ಕನೆಕ್ಟ್ ಮಾಡಿ ಹೊಡೆದಿದ್ದಾರೆ ಇಂಟು ದ 6. ಕೇರಮ್ ಬಾಲ್ ನೋಡುವ ಹೇಗೆ ಹೋಗ್ತದೆ ಅಂತ ಈಗ.
ನೋ 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 ಶಿಟ್. ಇವ್ರು ಕೂಡ 12 ರನ್ಸ್ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಟಾಪ್ 2 ಸ್ಪಿನ್ನರ್ಸ್. ಯುಜಿ ಚಹಲ್, ಕ್ಯಾನ್ ಹಿ ಗಿವ್ ಅ ಬ್ರೇಕ್ ಥ್ರೂ? ಕ್ವಿಂಟನ್ ಡಿ ಕಾಕ್ ಅವರು ಸ್ಟ್ರೈಕಲ್ಲಿದ್ದಾರೆ. ಮಿಸ್ ಆಗಿದೆ ಬೌಲಿಂಗ್, ಐ ಮೀನ್ ಬ್ಯಾಟ್ಸ್ಮನಿಗೆ ಬಾಲ್ ಮಿಸ್ ಆಗಿದೆ. ಎಲ್ಲ ಬಾಲ್ ಹೊಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಈಗ. ಈಗೇನು ಮಾಡ್ತಾರೆ ನೋಡೋಣ. ಕ್ವಿಂಟನ್ ಡಿ ಕಾಕ್ ಅವರು ಸ್ಟ್ರೈಕಲ್ಲಿದ್ದಾರೆ. ಸ್ಟ್ರೈಟ್ ಇನ್ ಟು ದಿ ಸ್ಟ್ಯಾಂಡ್ ಫಾರ್ 4. Different one fielding. Drifter. No, I think wide hoಗುತ್ತೆ. Shit, I'm really sorry. Catch is the call and he's out. Oh ho ho. Yuzvendra Chahal provides a breakthrough for RCB. ಕ್ವಿಂಟನ್ ಡಿ ಕಾಕ್ ಅವರು ಹೋಗಿದ್ದಾರೆ. ಒಂದು ಆಫ್ ಟಚ್ ಇಂದ ಕಾಣ್ತಿದ್ರು. ಒಳ್ಳೆ ಸ್ಕೋರ್ ಮಾಡಲಿಲ್ಲ, ಫೈರ್ ಪವರ್ ಮಾಡಲಿಲ್ಲ. ಆ್ಯಂಡ್ ಚಹಲ್ ಗಿವ್ಸ್ ಅ ಬ್ರೇಕ್ ಥ್ರೂ. ಮೈ ಗಾಡ್, ಇಂಥ ಬ್ರೇಕ್ ಥ್ರೂ ಬೇಕು ನಮಗೆ. ರೋಹಿತ್ ಶರ್ಮಾ ಸ್ಕಿಪ್ಪರ್ ಬಂದಿದ್ದಾರೆ ಈಗ. ಇವನ್ ಲಿವಿಸ್ ಅವರು ಇನ್ನೂ ಸ್ಟ್ರೈಕಲ್ಲಿದ್ದಾರೆ. ದ್ಯಾಟ್ಸ್ ಗಾನ್ ಫಾರ್ 6. ಮುಂದೆ ಬಂದು ಫ್ರಂಟ್ ಫುಟ್ ಅಡ್ವಾನ್ಸ್ಡ್ ಲಾಫ್ ಶಾಟ್ ಹೊಡೆದಿದ್ದಾರೆ. ಯುಜಿ ಚಹಲ್ ಅವರು ಬ್ರೇಕ್ ಥ್ರೂ ಮಾಡಿ. ನೋ ನೋ ನೋ. ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಫ್ರಮ್ ಎವಿನ್ ಲಿವಿಸ್. ಓಕೆ, ತುಂಬ ಸ್ಲೋವರ್ ಬಾಲ್. ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್. ಯುಜಿ ಚಹಲ್ ಅವರು ಎಕ್ಸ್ಪೆನ್ಸಿವ್ ಆಗಿದ್ದಾರೆ. 18 ರನ್ಸ್ ಫ್ರಮ್ ದ ಲಾಸ್ಟ್ 3 balls. ಹರ್ಭಜನ್ ಅವರಿಗೆ ಏನು ಬ್ರೇಕ್ ಥ್ರೂ ಕೊಡ್ತಾರಾ ನೋಡೋಣ. ರಿಕ್ವೈರ್ಡ್ ರನ್ ರೇಟು 18 ಅಂದರೆ ಜಸ್ಟ್ 3 sixes in over they need. That's not difficult job for them. And that's gone. Spinners are doing great job here. ವೃದ್ಧಿಮಾನ್ ಸಹ. ಓಕೆ, ಮಿಸ್ ಆಗಿದೆ. ಏನು ಮಾಡ್ತಾರೆ ನೋಡೋಣ. ವೃದ್ಧಿಮಾನ್ ಸಹ ಸ್ಟ್ರೈಕಲ್ಲಿದ್ದಾರೆ. ಮಿಸ್ ಆಗಿದೆ ಬಾಲ್. ಎವಿನ್ ಲೂಯಿಸ್ ಅವರು ತುಂಬ ಡೇಂಜರಸ್ ಆಗಿ ಸಾಬೀತಾಗ್ತಿದ್ದಾರೆ. ಅವ್ರಿಗೆ ಏನಾದರೂ ಮಾಡಿ ನಿಲ್ಲಿಸಬೇಕು. ಕೂಡ ಶಾಟ್ ಗಾನ್ ಫಾರ್ 6. ಲಿಟ್ರಲಿ ಅವರು ಎವ್ರಿ ಬಾಲ್ ಹೋಗ್ತಾರೆ ಈಗ. ಆ್ಯಸ್ ಐ ಸೆಡ್, ಪರ್ಫೆಕ್ಟ್ ಬಾಲ್ ಹಾಕಿದರೆ ಬಚಾವ್, ಇಲ್ದಿದ್ರೆ ಹೋಯ್ತು ಮ್ಯಾಚ್ ನಮ್ಮ ಕಡೆಯಿಂದ. ಮತ್ತೊಂದು 6 ಹೋಗೋ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಕ್ಯಾರಮ್ ಬಾಲ್ ಹಾಕಿ ನೋಡುವ ಈಗ. ಎಸ್, ಬಿದ್ದಿದೆ. ಆದರೆ ಸಹ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಹೋಗ್ಬೋದಾ? ಗಾಳಿಯಲ್ಲಿ ಚೆಂಡು ಕರೆಕ್ಟಾಗಿ ಟೈಮ್ ಮಾಡಲಿಲ್ಲ. ದಟ್ಸ್ ಸಿಂಗಲ್. ಹ್ಯಾಟ್ರಿಕ್ 6 ಹಾಕಕ್ಕೆ ಬಿಡಲಿಲ್ಲ ಹರ್ಭಜನ್ ಸಿಂಗ್ ಅವರು. ಈಗ ದ ಬಿಗ್ ಮ್ಯಾನ್ ಎವಿನ್ ಲಿವಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ.
Last ball of the over. That's a single. 10 overs gone. 110 for 2. Faf ಅವರ ಲಾಸ್ಟ್ ಓವರ್ ಒಂದು ಕಂಪ್ಲೀಟ್ ಮಾಡಿಬಿಡೋಣ. Not very well timed. That's gone for double. ನಾವೀಗ ಗೊತ್ತಾಯ್ತು ನಮ್ಮ ಕೀ ಏನಂದರೆ ಪರ್ಫೆಕ್ಟ್ ಬಾಲ್ ಹಾಕೋದು. ಎವ್ರಿ ಬಾಲ್ ಲಿಟ್ರಲಿ ಅದು ಹೇಗೆ ಎವ್ರಿ ಬಾಲ್ ಸಿಕ್ಸ್ ಹೋಗ್ತಾರೆ ನಾವು ಹಾಗೆ ಎವ್ರಿ ಬಾಲ್ ಪರ್ಫೆಕ್ಟ್ ಬಾಲ್ ಹಾಕಲೇಬೇಕು. ಅನದರ್ ಗುಡ್ ಬಾಲ್. ದ್ಯಾಟ್ಸ್ ಎ ಸಿಂಗಲ್. ಓಕೆ, ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ವೃದ್ಧಿಮಾನ್ ಸಹ ಅವ್ರು ಸ್ಟ್ರೈಕಲ್ಲಿದ್ದಾರೆ. ವೆರಿ ವೆಲ್ ಬೌಲಿಂಗ್. ದಿಸ್ ಇಸ್ ಫ್ರಮ್ ಫ್ಯಾಫ್ ಡು ಪ್ಲೆಸಿ. ನಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಒಳ್ಳೆ ಬೌಲ್ ಮಾಡ್ತಾರೆ ಅಂತ. 179 runs from 57 balls. ನಥಿಂಗ್ ಇಸ್ ಇಂಪಾಸಿಬಲ್. ನಾನು ಈಗಲೇ ಹೇಳ್ತೀನಿ. ಈಗ ಕಾಣುತ್ತೆ ದೊಡ್ಡ ಸ್ಕೋರ್ ಆಗಿ ಮತ್ತೆ ಅವರು ನೀರು ಕುಡಿದಾಗ ಮುಗಿಸ್ಬಿಡ್ತಾರೆ. ದ್ಯಾಟ್ಸ್ ಇನ್ ದಿ ಏರ್. ಪರ್ಫೆಕ್ಟ್ ಬಾಲ್ ಹಾಕಲೇಬೇಕೀಗ, ಬೇರೆ ದಾರಿ ಇಲ್ಲ. ಆದರೂ ಕೆಲವೊಮ್ಮೆ ಪರ್ಫೆಕ್ಟ್ ಬಾಲಿಗೆ ಎತ್ತಿ ಅಯ್ಯೋ ಮಿಸ್ ಆಯಿತು. ಹೋಗೋ ಚಾನ್ಸಸ್ ಇದೆ. ಆ್ಯಸ್ ಐ ಸೆಡ್, ಪರ್ಫೆಕ್ಟ್ ಬಾಲ್ ಮಿಸ್ ಆದರೆ ಯು ಹ್ಯಾವ್ ಟು ಪೇ ದ ಪ್ರೈಸ್. ಲಾಸ್ಟ್ ಬಾಲ್ ಆದರೆ ಫ್ಯಾಫ್ ಡು ಪ್ಲೆಸಿ ಅವ್ರ ಬೌಲಿಂಗ್ ನನಗೆ ತುಂಬ ಅಯ್ಯೋ ಇಷ್ಟ ಆಯಿತು. ಆದರೆ ಮತ್ತೆ ಮಿಸ್ ಆಗಿದೆ. ಆದರೆ ಈ ಸರಿ ಸಿಂಗಲ್ ಮಾತ್ರ. ಸೊ 11 gone, 124 for 2. ಜೋಫ್ರಾ ಆರ್ಚರ್ನವರು ಇಳಿಸುವ ಅಖಾಡಕ್ಕೆ ಕಾಂಟ್ರಿಬ್ಯೂಷನ್ ತುಂಬಾ ಅಂದರೆ ತುಂಬ ಬೇಕೀಗ. ಡೆತ್ ಬೌಲರ್ ಕೂಡ ಹೌದು. ಇದು ಹೇಗೆ ಹೋಗುತ್ತೆ ನೋಡೋಣ. ವಿದ್ಯಮಾನ್ ಸಹ ಅವ್ರು ಸ್ಟ್ರೈಕಲ್ಲಿದ್ದಾರೆ. ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ, ಆದರೆ ಇಟ್ಸ್ ಎ ಸಿಂಗಲ್. ಲಿವಿಸ್ ಅವ್ರದ್ದು 100 ಆಗುವ ಸಾಧ್ಯತೆ ಕಾಣ್ತಾ ಇದೆ. ಎವಿನ್ ಲಿವಿಸ್ ಅವರು ಹೋಗುವ ಚಾನ್ಸಸ್ ಇದೆ. ಎವಿನ್ ಲಿವಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ದ್ಯಾಟ್ಸ್ ಗಾನ್ ಫಾರ್ 6. 63 of 52. Nothing is impossible here. ಮತ್ತೊಂದು ಶಾಟ್. ಪ್ರೆಷರ್. ಜೋಫ್ರಾ ಆರ್ಚರ್ ಪ್ರೆಷರಲ್ಲಿದ್ದಾರೆ. ಎಸ್, ಕರೆಕ್ಟ್ ಬಾಲ್ ಬಿದ್ದಿದೆ. ಈಗ ಏನಾಗುತ್ತೆ ನೋಡೋಣ. ಎವನ್ ಲಿವಿಸ್ 99 ದ್ಯಾಟ್ಸ್ ಗಾನ್ ಫಾರ್ 6. ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್. ಜೋಫ್ರಾ ಆರ್ಚರ್ ಅವರು ಎಕ್ಸ್ಪೆನ್ಸಿವ್ ಆಗಿದ್ದಾರೆ. 100 ಬ್ರಿಂಗ್ಸ್ ಅಪ್ ಫಾರ್ ಎವಿನ್ ಲಿವಿಸ್. 12 ಸಿಕ್ಸಸ್. ಕ್ಯಾಪ್ಟನಿಂದ ಕೆಲವು ಟಿಪ್ಸ್. ಕ್ಯಾಪ್ಟನ್ ಅಲ್ಲ, ಇವರು ಮೊಹಮ್ಮದ್ ಶಮಿಯಾ. ಹೌದು, ಶಮಿಯಿಂದ ಕೆಲವು ಟಿಪ್ಸ್ ಬರ್ತಾ ಇದೆ ಜೋಫ್ರಾ ಆರ್ಚರಿಗೆ. ಸೊ ಬೌಲಿಂಗ್ ಏರಿಯಾನ ಚೇಂಜ್ ಮಾಡಬೇಕಾಗುತ್ತೆ. ಹೊಡ್ಸ್ಕೊಳ್ತಿದ್ದಾರೆ ಹೇಳಬೇಕು ಅಂದರೆ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಎವಿನ್ ಲಿವಿಸ್ ಸ್ಟ್ರೈಕಲ್ಲಿದ್ದಾರೆ. ವಾಟ್ಸ್ ಗೋಯಿಂಗ್ ಆನ್? ಈ ವೆಸ್ಟ್ ಇಂಡೀಸ್ ಅವ್ರನ್ನ ನಂಬಕ್ಕಾಗಲ್ಲ. ಆರ್ಚರ್ ಆಲ್ರೆಡಿ ಫಸ್ಟ್ ಓವರಿಗೆ 25 ಹೊಡ್ಸ್ಕೊಂಡಿದ್ದಾರೆ. ಅಂದರೆ ಮೋಸ್ಟ್ಲಿ ಈ ಮ್ಯಾಚ್ ಹೋಯ್ತಾ. ಆರ್ಚರ್ ನಮ್ಮ ಡೆತ್ ಬೌಲರ್. ಆದರೆ
ಯುಜಿ ಚಹಲ್ ಏನಾದರೂ ಮ್ಯಾಜಿಕ್ ಪ್ರೊಡ್ಯೂಸ್ ಮಾಡಲೇಬೇಕು, ಇಲ್ದಿದ್ರೆ ಆಗಲ್ಲ. ಎಸ್, ಪರ್ಫೆಕ್ಟ್ ಬಾಲ್ ಬಿದ್ದ ವೃದ್ಧಿಮಾನ್ ಸಹ ಅವ್ರು ಸ್ಟ್ರೈಕಲ್ಲಿದ್ದಾರೆ. ವಾಟ್ಸ್ ಗೋಯಿಂಗ್ ಆನ್? ಪರ್ಫೆಕ್ಟ್ ಬಾಲ್ ಹಾಕಿದ್ರು ಕೂಡ ಇವ್ರು ಸಿಕ್ಸ್ ಯಾಕೆ ಹೊಡಿತಿದ್ದಾರೆ? ನನಗೆ ಯಾಕೋ ಡೌಟ್ ಇದೆ, ಫೇರ್ ಪ್ಲೇ ಆಗ್ತಿಲ್ಲ ಇಲ್ಲಿ. ಪರ್ಫೆಕ್ಟ್ ಬಾಲ್ ಹಾಕಿದ್ರು ಕೂಡ ಸಿಕ್ಸಾ? ಹೌ ಇಸ್ ದ್ಯಾಟ್ ಪಾಸಿಬಲ್? ಮತ್ತೊಂದು ಪರ್ಫೆಕ್ಟ್ ಬಾಲ್. ಈಗ ಏನಾಗುತ್ತೆ ನೋಡೋಣ. ಸಹ ಅವ್ರು ಸ್ಟ್ರೈಕಲ್ಲಿದ್ದಾರೆ. ದ್ಯಾಟ್ಸ್ ಡಾಟ್ ಅಲ್ಲ, ಸಾರಿ, 2 ರನ್. ಓಕೆ, ಸಿಂಗಲ್ಸ್ ಡಬಲ್ಸಲ್ಲಿ ಇವರು ಮ್ಯಾನೇಜ್ ಮಾಡ್ತಿದ್ದಾರೆ. ಪ್ರೆಷರ್ RCB ಆನ್ ಪ್ರೆಷರ್ ನಾವು. ಓಹ್ ಮ್ಯಾನ್, ಸಿಕ್ಸ್ ಹೋಗುತ್ತೆ, ಗ್ಯಾರಂಟಿ ಸಿಕ್ಸ್ ಹೋಗೋ ಚಾನ್ಸಸ್ ಎಲ್ಲ ಇದೆ. ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 6. ಸೊ ಹೇಳಿದ್ನಲ್ಲ, ಚೇಸಿಂಗ್ ಮಾಡೋಕ್ಕೆ ಈಸಿ ಅಂತ. ಡಿಫೆಂಡ್ ಮಾಡೋದು ತುಂಬ ಕಷ್ಟ ಇದರಲ್ಲಿ. ಮಿಸ್ ಆಗಿ ಹೋಗಿದೆ. ಆ ಫೀಲ್ಡರ್ ಇದ್ದಾರೆ ಅಲ್ಲಿ. 2 ರನ್ಸ್ ಅಂತೂ ಬರ್ತಾರೆ. ರನ್ನಿಂಗ್ ಬ್ಯಾಡ್ಲಿ, ದೇ ಆರ್ ರನ್ನಿಂಗ್ ವೆರಿ ಬ್ಯಾಡ್ಲಿ. ಚಾಲ್ ಅವ್ರು ಮತ್ತೊಂದು ಸಿಕ್ಸ್ ಹೋಗೋ ಚಾನ್ಸ್ ಇದೆ, ಇಲ್ಲ. ಸೊ ಇದೇ ಬಾಲ್ ಹಾಕಿ ಕಂಟಿನ್ಯೂ ಮಾಡಬೇಕು. ಚಾಲ್ 3 ಓವರಿಗೆ 50 ಓಡಿಸ್ಕೊಂಡಿದ್ದಾರೆ. ನಾಟ್ ಅ ಗುಡ್ ಸೈನ್. ಹರ್ಭಜನ್ ಸಿಂಗ್ ಇನ್ ಟು ದಿ ಅಟ್ಯಾಕ್. ವೃದ್ಧಿಮಾನ್ ಸಹ ಸ್ಟ್ರೈಕಲ್ಲಿದ್ದಾರೆ. ಈಗ ಏನು ಮಾಡ್ತಾರೆ ನೋಡೋಣ. ಓಕೆ, ದ್ಯಾಟ್ಸ್ ವೈಡ್. ಗಾಳಿಯಲ್ಲಿ ಹೋಗೋ ಸಾಧ್ಯತೆ ಇದೆ. ವೃದ್ಧಿಮಾನ್ ಸಹ ಅವರಿದ್ದಾರೆ. ಓಕೆ, ನೋ ಡಾಟ್. Reverse sweep, and that's gone for 4. ಸೊ ಇವರು ಟೆನಿ ಕಾಸ್ಟ್ ಚೇಸ್ ಮಾಡ್ತಾರೆ ಈ ಟಾರ್ಗೆಟ್ನ. ನೋಡಿದರೆ ಹಾಗೆ ಅನಿಸ್ತಾ ಇದೆ. ವೃದ್ಧಿಮಾನ್ ಸಹ 148. ಇವರು ಒಂದು 50 ಕಂಪ್ಲೀಟ್ ಮಾಡ್ತಾರಾ? ಕ್ಯಾಚ್ ಇಸ್ ದ ಕಾಲ್ ಆ್ಯಂಡ್ ಹೀ ಈಸ್ ಗಾನ್. ಹರ್ಭಜನ್ ಸಿಂಗ್ ಮತ್ತೊಂದು ಬ್ರೇಕ್ ಥ್ರೂ. ವೃದ್ಧಿಮಾನ್ ಸಹ 48 ಆಫ್ 18 ಡಿಪಾರ್ಟ್ ಆಗಿದ್ದಾರೆ. DJ ಬ್ರಾವೋ ಅವರು ಬಂದಿದ್ದಾರೆ. ಸೊ ನಮಗೆ ವಿಕೆಟ್ಸ್ ಬೇಕು, ಬೇರೆ ದಾರಿ ಇಲ್ಲ. ಮಿಸ್. ಎವಿನ್ ಲೂಯಿಸ್ ಸಿಂಗ್ ಮಿಸ್ ಆದರೆ ಅದು ಗ್ಯಾರಂಟಿ ಸಿಕ್ಸೇ. ಹೇಳಿದೆ. ಸೊ ಇವರ ವಿಕೆಟ್ ಬೇಕು ನಮಗೆ. ಟೆನಿ ಕಾಸ್ಟ್ ಅನ್ಸ್ಟಾಪೇಬಲ್ ಥರ ಕಾಣ್ತಿದ್ದಾರೆ ಇವರು. ಈಗೇನಾಗುತ್ತೆ ನೋಡೋಣ. They're calling for 2 and they get it.
Oh my god. Okay. Perfect ball beaತಿದೆ ಹರ್ಭಜನ್ ಸಿಂಗ್ into the last ball of his over. That's very well bowled. 6 ಹೊಡೆ ಪ್ರಯತ್ನ ಆದರೆ ಆಗಲಿಲ್ಲ. ಎವೆನ್ ಲೂಯಿಸ್ ಅವ್ರು ಸ್ಟ್ರೈಕಲ್ಲಿದ್ದಾರೆ ಮತ್ತೆ. That's danger thing for us. Chahal into his last over. ಗೂಗ್ಲಿ ಹಾಕೋ ಪ್ರಯತ್ನ. That's gone for 6. ಗ್ಯಾರಂಟಿ ಇವರು 200 ಮಾಡೋರ ಥರ ಕಾಣ್ತಿದ್ದಾರೆ. ಎವಿನ್ ಲೂಯಿಸ್ ಅವರು 106 of 35. What can we ask for? Wicket. That's all we need here. ಓ ಯಾಕೆ ಇವರು ಯೂಸಿ ಚಹಲ್ ಕರೆಕ್ಟಾಗಿ ಟೈಮ್ ಮಾಡ್ತಿಲ್ಲ. ಪರ್ಫೆಕ್ಟ್ ಬಾಲ್ ಹಾಕಲೇಬೇಕು ಈಗ. ಲಿಟ್ರಲಿ ಮ್ಯಾಚ್ ವಿನ್ ಆಗಬೇಕಾದ್ರೆ. ಮಿಸ್ ಆಗಿದೆ. ಸಿಕ್ಸರ್ ಹೋಗೋ ಸಾಧ್ಯತೆ ಇದೆ. ಡ್ವೇನ್ ಬ್ರಾವೋ. ಗೂಗ್ಲಿ ಹಾಕುವ ಪ್ರಯತ್ನ. ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಡ್ವೇನ್ ಬ್ರಾವೋ ಮತ್ತೊಂದು ಹೋಗ್ಬೋದಾ? ಡ್ವೇನ್ ಬ್ರಾವೋ ಸ್ಟ್ರೈಕಲ್ಲಿದ್ದಾರೆ. ರಿವರ್ಸ್ ಸ್ವೀಪ್ into the gap for 4. 200 brings up for Mumbai Legends. ಹರ್ಭಜನ್ ಸಿಂಗ್ ಅವರ ಕೊನೆಯ ಓವರ್. ಎಟ್ ಎನಿ ಕಾಸ್ಟ್ ದೇ ನೀಡ್ ಅ ವಿಕೆಟ್ ಹಿಯರ್. ಎಟ್ ಎನಿ ಕಾಸ್ಟ್ ದೇ ನೀಡ್ ಅ ವಿಕೆಟ್ ಹಿಯರ್. ಬೇರೆ ಏನು ಹೇಳೋಕ್ಕಾಗ್ತಿಲ್ಲ ನನಗೆ. ಓಹ್ ಯಾಕೆ ಮಿಸ್ ಆಯಿತೋ ಇಲ್ಲಿ. ದ್ಯಾಟ್ಸ್ ಗಾನ್ ಫಾರ್ 6. ಲಿಟ್ರಲಿ ಎವ್ರಿ ಬಾಲ್ 6 ಹೋಗ್ತಾರೆ ಅವರಿಗೆ. ನಾನು ಬರೆದು ಕೊಡ್ತಾ ಇದ್ದೀನಿ. 87 of 29. ಮತ್ತೊಂದು ಮಿಸ್ ಬಾಲ್ ಆ್ಯಂಡ್ ಮತ್ತೊಂದು 6. ಬ್ಯಾಕ್ ಟು ಬ್ಯಾಕ್ 6 ಹೊಡೆಯೋ ಚಾನ್ಸಸ್ ಇದೆ ಇಲ್ಲಿ. ಇಲ್ಲ, ಸಿಂಗಲ್ ರನ್. ಓಹೋ ಎವಿನ್ ಲೂಯಿಸ್ ನಾಟ್ ಔಟ್. ನಾಟ್ ಔಟಾ? ಅಯ್ಯೋ ಏನು ಮಾಡ್ತಾರೋ ಇವರು. ನಾಟ್ ಔಟ್ ಅಂತೆ. ಬರೀ ಇದೇ ಆಯ್ತು ಇವ್ರದ್ದು. ಪರ್ಫೆಕ್ಟ್ ಬಾಲ್. ಎವಿನ್ ಲೂಯಿಸ್ ಗಾಳಿಯಲ್ಲಿ ಚೆಂಡು ಆದರೆ ಸಿಂಗಲ್.
ಲಿಟ್ರಲಿ ಎಲ್ಲ ಬಾಲ್ ಪರ್ಫೆಕ್ಟ್ ಬಾಲ್ ಹಾಕ್ಬೇಕೀಗ ನಾವು. ಎಸ್, ಮತ್ತೊಂದು ಪರ್ಫೆಕ್ಟ್ ಬಾಲ್. ಹರ್ಭಜನ್ ಸಿಂಗ್ ಎಕ್ಸ್ಪೆನ್ಸಿವ್ ಆದರೂ ಮತ್ತೊಂದು ಕ್ಯಾಚ್. ಆದರೆ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಮೂರು ವಿಕೆಟ್ ತೆಗೆದಿದ್ದಾರೆ. ಆದರೆ ಯಾರನ್ನು ಹಾಕೋದು ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲೋ. ಉಮೇಶ್ ಯಾದವ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ನೋ ಪ್ರೆಷರ್ ಆನ್ ಎವ್ರಿ ಬೌಲರ್ ಹಿಯರ್. ಮಿಸ್ ಹೊಡೆದಾಗೆ ಕಾಣ್ತಿದೆ. ಹಾರ್ದಿಕ್ ಪಾಂಡ್ಯ, that's gone for wide. Not a good start to the over. ಹಾರ್ದಿಕ್ ಪಾಂಡ್ಯ ಸ್ಟ್ರೈಕಲ್ಲಿದ್ದಾರೆ. ಹೊಡೆಯೋ ಪ್ರಯತ್ನ ಆದರೆ ಜಸ್ಟ್ ಸಿಂಗಲ್, ಇಲ್ಲ ಡಬಲ್. (75 of 23). ಹಾರ್ದಿಕ್ ಪಾಂಡ್ಯ ಸ್ಟ್ರೈಕಲ್ಲಿದ್ದಾರೆ. ನೋ ಸೀರಿಯಸ್ಲಿ ಫೀಲ್ಡ್ ಚೇಂಜ್ ಮಾಡಬೇಕೀಗ. ಡಿಫೆಂಡ್ 2 ಹೀಗೆ, ಡಿಫೆಂಡ್ 3, ಡಿಫೆಂಡ್ 4. ಓಕೆ, ಡಿಫೆಂಡ್ 4 ಹಿಂದೆ ಹೊಡೆಯೋ ಚಾನ್ಸಸ್. ಫೀಲ್ಡ್ ಸೆಟ್ಟಿಂಗ್ ಯಾಕೋ ಕರೆಕ್ಟ್ ಆದಾಗೆ ಕಾಣ್ತಿಲ್ಲ. ಡಿಫೆಂಡ್ 5 ಇದೆಯಾ? ಎಸ್, ಡಿಫೆಂಡ್ 5. Yes, that's why ಡಬಲ್ ರನ್ ಬರುತ್ತೆ. ಇರಲಿ, ಮಿಸ್ ಹೊಡೆದಿದೆ. ಡಿಫೆಂಡ್ 6 ಇದೆಯಾ? ಡಿಫೆಂಡ್ 5. ಸೊ ಈ ಬಾಸ್ ಅವ್ರು ಇಲ್ಲಿ ಬರಲಿ ಅಷ್ಟೇ, ಇನ್ನೇನಿಲ್ಲ. ಎಸ್, ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ. ಎವನ್ ಲೂಯಿಸ್ ಅವರು ಆನ್ 145. ಡಾಟ್ ಬಾಲ್. ಲಾಸ್ಟ್ ಬಾಲ್ ಆಫ್ ದಿ ಓವರ್. ಎವನ್ ಲೂಯಿಸ್ ಅವರು ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಡಾಟ್ ಬಾಲ್. ವೆರಿ ವೆಲ್ ಬೌಲಿಂಗ್ ಬೈ ಉಮೇಶ್ ಯಾದವ್. ಫಸ್ಟ್ ಓವರ್ 10 ರನ್ಸ್, ಸೆಕೆಂಡ್ ಓವರ್ ಕೂಡ 10 ರನ್ಸ್. ಜೋಫ್ರಾ ಅವರು ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ಸೊ ಅವಾಯ್ಡ್ ಮಾಡ್ತೀನಿ ಆದಷ್ಟು. ಎಸ್, ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ಮೊಹಮ್ಮದ್ ಶಮಿ. ಹಾರ್ದಿಕ್ ಪಾಂಡ್ಯ ಆನ್ ಸ್ಟ್ರೈಕ್. That's gone for 4. So Cutter Aqua 64 of 17. Cutter Aqua ಪ್ರಯತ್ನ. ಪರ್ಫೆಕ್ಟ್ ಬಾಲ್. Oh my god. ಏನು ಮಾಡಿದ್ರಿ ಮೊಹಮ್ಮದ್ ಶಮಿ ಅವರೇ? ಪ್ರೆಷರ್ ತಂದಿಟ್ರಲ್ಲ.
ಪ್ರೆಷರಿಂದಾಗಿ ಇವರು ವೈಡ್ಸ್ ಹಾಕ್ತಿದ್ದಾರೆ. ಮೊಹಮ್ಮದ್ ಶಮಿ ಅವರು. ನೋ ವಾಟ್ಸ್ ದಿಸ್? 3 back-to-back wides. ರಿವರ್ಸ್ ಸ್ವಿಂಗ್ ಹಾಕೋ ಪ್ರಯತ್ನ ಈಗ. ಹಾರ್ದಿಕ್ ಪಾಂಡ್ಯ ಸ್ಟ್ರೈಕಲ್ಲಿದ್ದಾರೆ. ಪರ್ಫೆಕ್ಟ್ ಬಾಲಿಗೆ 6. ಪ್ರೆಷರ್ ಆನ್ ಮೊಹಮ್ಮದ್ ಶಮಿ. ಮತ್ತೊಂದು ಪರ್ಫೆಕ್ಟ್ ಬಾಲ್. ಹಿಂದೆ ಹೊಡೆಯೋ ಪ್ರಯತ್ನ. That's gone for 4. ಈಗೇನು ಮಾಡ್ತಾರೆ ನೋಡೋಣ. ಹಿಂದೆ ಹೊಡಿಯೋಕ್ಕಾಗಲ್ಲ. ಓಕೆ, ಪರ್ಫೆಕ್ಟ್ ಬಾಲ್ ಮತ್ತೊಂದು. ಸೊ ನೋ ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್. ಪರ್ಫೆಕ್ಟ್ ಬಾಲಿಗೆಲ್ಲ ಹೊಡಿತಿದ್ದಾರೆ. ಶಿಟ್. ಮ್ಯಾಚ್ ಹೋದಾಗೆ ಕಾಣ್ತಾ ಇದೆ ನಮ್ಮ ಕೈಯಿಂದ. ಮತ್ತೊಂದು ಕರೆಕ್ಟ್ ಬಾಲ್ ಬಿದ್ದಿದೆ. ನೋ, ದಿಸ್ ಇಸ್ ಚೀಟಿಂಗ್ ಮ್ಯಾನ್. ಪರ್ಫೆಕ್ಟ್ ಬಾಲಿಗೆ ಹೊಡಿತಿದ್ದಾರೆ. ಏನಿದು ಇದು? ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್. ಮತ್ತೊಂದು 6 ಹೋಗಿತ್ತು ನೋಡಿ ಈಗ. ಬ್ಯಾಕ್-to-back 6s ಫ್ರಮ್ ಹಾರ್ದಿಕ್ ಪಾಂಡ್ಯ. ಆದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಚೀಟಿಂಗ್ ಅಂತಲೇ ಹೇಳಬೇಕು. ಏನು ಮಾಡೋದು ಮತ್ತೆ? ಪರ್ಫೆಕ್ಟ್ ಬಾಲಿಗೆ ಹೊಡಿತಿದ್ದಾರೆ ಅಂದರೆ ಒಟ್ಟುಡು. ಆರಾಮಾಗಿ ಹೊಡೆದಾಕ್ತಾರೆ ಇವರು. ಈಗ ಇದ್ರ ವಿಷಯವೇ ಅಲ್ಲ ಈ ಚೇಸ್ ಮಾಡೋದು. ಮಿಸ್ ಆಗಿದೆ. ಎತ್ತುತ್ತಾನೀಗ 6. ಇಲ್ಲ, ಬೇಗ ಬೇಗ ಬೇಗ. ಓಕೆ, ನೋ. ಹಾರ್ದಿಕ್ ಪಾಂಡ್ಯ ಅವ್ರ ಸ್ಟ್ರೈಕ್. ಮತ್ತೊಂದು 6 ಹೋಗುತ್ತಾ? ಬೌಂಡ್ರೀಸ್. ಔಟ್ ಆಫ್ 10. ಕ್ಲೀನ್ ಹೋಯ್ತು ಮ್ಯಾಚ್ ಅಂತಲೇ ಹೇಳ್ಬೋದು. ಇದು ಯಾವ? ಮತ್ತೊಂದು 4. ಏನಿದ್ರು ಚೇಸೇ ಮಾಡಬೇಕು ನಾವು. ಸೆಕೆಂಡ್ ಬೌಲಿಂಗ್ ಆದರೆ ಹೊಡ್ಸ್ಕೊಳ್ತಿದ್ದಾರೆ. 50 ಆಫ್ 15. ಪ್ರೆಷರ್. ಬ್ಯಾಕ್-to-back 4 ಹೊಡೆದಿದ್ದಾರೆ ಉಮೇಶ್ ಯಾದವ್ ಅವರಿಗೆ. ಆ್ಯಂಡ್ ವಾಟ್ ಅ ಕಮ್ ಬ್ಯಾಕ್. ಆದರೂ ಹೊಡೆಯೋದೇನು ದೊಡ್ಡ ಡೀಲ್ ಅಲ್ಲ ಇವರಿಗೆ. ಆರಾಮ್ಸೆ ಹೊಡೆದು ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಪ್ರೆಷರ್ ಉಮೇಶ್ ಯಾದವ್. ಇಷ್ಟು ಈ ಥರ ಯಾಕೆ ಬಾಲ್ ಬಿಡ್ತಿದ್ದಾರೆ? ಲಾಸ್ಟ್ ಓವರ್ 24 ರನ್ಸ್ ಬೇಕು ಅನಿಸುತ್ತೆ. ಶಮಿ ಅವ್ರ ಆರ್ಚರ್ ಅಂತ ಗೊತ್ತಾಗ್ತಿಲ್ಲ. ಶಮಿ ಕೂಡ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಲೆಟ್ಸ್ ಗೋ ವಿತ್ ಆರ್ಚರ್. ಸೊ ಆರ್ಚರ್ ಪ್ರೆಷರಲ್ಲಿದ್ದಾರೆ. ಎವಿನ್ ಲೆವಿಸ್ ಅವ್ರ ಸ್ಟ್ರೈಕಲ್ಲಿದ್ದಾರೆ.
ಎಸ್, ಪರ್ಫೆಕ್ಟ್ ಬಾಲ್ ಬಿದ್ದಿದೆ. ಎವೆನ್ ಲೂಯಿಸ್ ಸ್ಟ್ರೈಕ್ ಇದ್ದಾರೆ. 150 ಆಗುತ್ತೆ ಇವ್ರದ್ದು. ಫಸ್ಟ್ ಬಾಲ್ ಮಿಸ್. ಮತ್ತೊಮ್ಮೆ ಪರ್ಫೆಕ್ಟ್ ಬಾಲಿಗೆ ಬಿದ್ದಿದೆ ಎವೆನ್ ಲೂಯಿಸ್. ವಾಟ್ ಈಸ್ ಡೂಯಿಂಗ್? Catches the call, and he's gone. Oh ho! 24 of 3 now. 3 6 are 18. Yes, 3 6 are 18. What a comeback! Oh my God! Oh ho ho! 3 ಬಾಲ್ 6 ಹೊಡೆದ್ರು ಈಗ ಆಗಲ್ಲ. Oh ho ho! This is tremendous comeback from RCB. I did not expect this. Hardik Pandya on 47. Singles. ಸೊ ಖುಷಿಲಿ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಇದು ರಿಯಲಿ ನಾನು ಬೋಲ್ ಮಾಡಿದ್ದ, ಅದು ಕೂಡ ಹಾರ್ಡ್ ಮೋಡಲ್ಲಿ. ಈಗ ಮಿಸ್ ಆಯಿತು. ಇರಲಿ. ಕೇದಾರ್ ಜಾಧವ್ ಇದ್ದಾರೆ. ಸಿಕ್ಸರ್. ಮೈ ಗಾಡ್, ಐ ಕುಡಂಟ್ ಬಿಲೀವ್ ಐ ಡಿಫೆಂಡೆಡ್. ಸೊ ಗೈಸ್, ಈ ಮ್ಯಾಚನ್ನು ನಾನು ಖಂಡಿತ ಮರೆಯಲ್ಲ. ಮೆಮೊರೇಬಲ್ ಮ್ಯಾಚ್ ಅಂತಲೇ ಹೇಳ್ಬೋದು. ಲಾಸ್ಟ್ ಬಾಲ್ ಜೋಫ್ರಾ ಆರ್ಚರ್, ಕೇದಾರ್ ಜಾಧವ್ ಆ್ಯಂಡ್ 6 ಮುಗಿಸಿದ್ದಾರೆ. ದ್ಯಾಟ್ ಡಸ್ ನಾಟ್ ಮ್ಯಾಟರ್. RCB win by 10 runs. Oh my God, what a thriller game. At one stage ಆರಾಮಾಗಿ ಹೊಡೆದು ಬಿಸಾಕ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಬೌಲಿಂಗ್ ಕಮ್ ಬ್ಯಾಕ್ ಮಾಡಿದ್ದು ನೋಡಿ ನನಗೆ ಶಾಕ್ ಆಯಿತು. ಎವಿನ್ ಲೂಯಿಸ್ 146 of 62 ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಸೊ ಹೀರೋ ಅಂದರೆ ಹರ್ಭಜನ್ ಸಿಂಗ್. ವಾಟ್ ಅ ಪ್ಲೇಯರ್ ಹೀ ಈಸ್, ವಾಟ್ ಅ ಸ್ಪಿನ್ನರ್ ಹೀ ಈಸ್. ಒಳ್ಳೆ ಮಧ್ಯದಲ್ಲಿ ಬ್ರೇಕ್ ಥ್ರೂ ಕೊಟ್ಟರು. ಆ್ಯಂಡ್ ಸಾಹಾ ಹಾಗೂ ಹಾರ್ದಿಕ್ ಪಾಂಡ್ಯ 48 ಹೊಡೆದಿದ್ದಾರೆ. ವಾಟ್ ಅ ಮ್ಯಾಚ್ ದಿಸ್ ಇಸ್. ಇದು ಮ್ಯಾಚ್ ಅಂದರೆ 10ರಿಂದ ನಾವು ವಿನ್ ಆಗಿದ್ದೀವಿ. ಜೋಸ್ ಬಟ್ಲರ್, ಥ್ಯಾಂಕ್ಸ್ ಟು ಜೋಸ್ ಬಟ್ಲರ್ ಆ್ಯಂಡ್ ಹರ್ಭಜನ್ ಸಿಂಗ್ ಆ್ಯಂಡ್ ಈವನ್ ಜೋಫ್ರಾ ಆರ್ಚರ್ ಅವ್ರು ಕೂಡ ಒಂದು ಒಳ್ಳೆ ಲಾಸ್ಟ್ ಓವರ್ ಒಂದು ಒಳ್ಳೆ ಸ್ಪೆಲ್ನ ಬೋಲ್ ಮಾಡಿ ಮ್ಯಾಚ್ನ ನಮಗೆ ಗೆಲ್ಲಿಸಿಕೊಟ್ಟಿದ್ದಾರೆ. ಮೈ ಗಾಡ್. ಕುಲ್ದೀಪ್ ಯಾದವ್ ಹಾಗೂ ಯುಜ್ವೇಂದ್ರ ಚಹಲ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಸ್ಪಿನ್ ಕ್ವೀನ್ಸ್ ಇರಲಿ. ದಿಸ್ ಇಸ್ ಅನ್ಬಿಲೀವೇಬಲ್ ಮ್ಯಾಚ್. ಎವಿನ್ ಲೂಯಿಸ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ನಮ್ಮ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಜೋಸ್ ಬಟ್ಲರ್ ಅವರಾಗಿದ್ದಾರೆ. ಜೋಸ್ ಅವರೇ, ಹೇಗನ್ನಿಸ್ತು ಈ ಮ್ಯಾಚ್? ಸೊ ನನಗೆ ತುಂಬ ಸರಿ ಫ್ಲಾಪ್ ಆಗಿದ್ದೀನಿ RCB ಆಡುವಾಗ. ಸೊ ಈ ಮ್ಯಾಚಲ್ಲಿ ನಾನೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಅಭಿಮಾನಿಗಳ ನಂಬಿಕೆಯನ್ನು ಉಳಿಸ್ತೇನೆ. ಥ್ಯಾಂಕ್ ಯು. ಓಕೆ, ಬ್ಯಾಂಗ್ಳೂರ್ ರಾಕೆಟ್ಸ್ ವಿನ್ ಬೈ 10 runs. ಥ್ರಿಲ್ಲಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು. ಆಫ್ಕೋರ್ಸ್ ಹೈಲೈಟ್ಸ್ನ ಸೇವ್ ಮಾಡ್ತಾ ಬನ್ನಿ ನೋಡೋಣ ಸ್ಟ್ಯಾಟ್ಸ್ ಹೇಗಿದೆ ಅಂತ. ಇಂಜುರಿ ಲಿಸ್ಟ್ ನೋಡ್ಬೋದು. ದೊಡ್ಡ ದೊಡ್ಡ ನೇಮ್ಸ್ ಬಂದಿದೆ. ಪೃಥ್ವಿ ಶಾ ನೆಕ್ಸ್ಟ್ 3 ಮ್ಯಾಚಿಗಿಲ್ಲ. ಕೃಣಾಲ್ ಪಾಂಡ್ಯ ಹಾಗೂ ಕೆರನ್ ಪೊಲಾರ್ಡ್ ನೆಕ್ಸ್ಟ್ ಮ್ಯಾಚಿಗಿಲ್ಲ ಇಬ್ಬರು. ಓ ಮೈ ಗಾಡ್. ಎವಿನ್ ಲೂಯಿಸ್ ಅವರು ಹೈಯೆಸ್ಟ್ ರನ್ ಸ್ಕೋರರ್. ದೀಪಕ್ ಚಹರ್ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್. ಜೋಸ್ ಬಟ್ಲರ್ ಅವರು ಲಿಸ್ಟಲ್ಲಿದ್ದಾರೆ, ಅಲ್ಲೇ ನೋಡ್ಬೋದು. ಸ್ಟ್ಯಾಂಡಿಂಗ್ಸಲ್ಲಿ ಅಫ್ಕೋರ್ಸ್ ನಾವೇ ಟಾಪ್ ಕಿಂಗ್ ಥರ ರೂಲ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ನಮ್ಮ ಹತ್ರ ಯಾರೂ ಇಲ್ಲ ಒಂದು ರನ್ ರೇಟಲ್ಲಿ ಕೂಡ. ಬ್ಯಾಂಗ್ಳೂರ್ ರಾಕೆಟ್ಸ್ ರೂಲಿಂಗ್ ಲೈಕ್ ಅ ಕಿಂಗ್. ಆ್ಯಂಡ್ ನೆಕ್ಸ್ಟ್ ಫಿಕ್ಚರ್ಸ್ ಪಂಜಾಬ್ ಬ್ಲಾಸ್ಟರ್ ಜೊತೆ. ಸೊ RCB ವರ್ಸಸ್ ಕಿಂಗ್ಸ್ ಪಂಜಾಬ್ ನೆಕ್ಸ್ಟ್ ಮ್ಯಾಚ್. ಸೊ ಅದೊಂದು ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆಗೋ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಂಥ ಅದ್ಭುತವಾದ ಥ್ರಿಲ್ಲಿಂಗ್ ಮ್ಯಾಚ್ನ ನಿಮ್ಮ ಫ್ರೆಂಡ್ಸಿಗೆ ನೋಡಿ ಶೇರ್ ಮಾಡಲಿಕ್ಕೆ ಹೇಳಿ. ನೀವು ಖಂಡಿತ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಜೈ ಹಿಂದ್. ವಂದೇ ಮಾತರಂ.